ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಆಷಾಢದ ಕಡೆ ಶುಕ್ರವಾರ, ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ತೋಪಮ್ಮನ ದೇವಸ್ಥಾನಕ್ಕೆ. ನಾನು ಹೇಮಾ ಮತ್ತು ಹರ್ಷಿ ಹೋಗ್ತಾ ಇದ್ದೀವಿ. ರಕ್ಷಿ ಬರೋಂಗಿಲ್ಲ ಸಮ್ ರೀಸನ್ಸಿಂದ, ಸೊ ಅವಳು ಬರ್ತಾಯಿಲ್ಲ. ನಾನು ನನ್ನ ಮಗಳನ್ನ ರೆಡಿ ಮಾಡಿದ್ದೀನಿ. ಅವಳು ಟೋಪಿ ಹಾಕ್ಸ್ಕೊಂಡಿಲ್ಲ, ಹಂಗೆ ಆಟಾಡ್ತಾ ಇದ್ದಾಳೆ. ಸೊ ದೇವ್ರಿಗೆ ಪೂಜೆನೂ ಕೂಡ ಮಾಡಿದ್ದೀನಿ. ಅವಳು ಬಂದಮೇಲೆ ಸಿಗ್ತೀನಿ. ಸೊ ಬನ್ನಿ, ದೇವ್ರ ಪೂಜೆ ಮಾಡಿದ್ದೀನಿ, ತೋರಿಸ್ತೀನಿ. ಮಗಳು ನೋಡಿ ರೆಡಿ ಮಾಡಿದ್ದೀನಿ, ಇವಾಗ ಹೋಗೋದೆ. ನಿಂತ್ಕೊ ಮಗಳು, ನಿಂತ್ಕೊ ಎದೋಳು ಎದ್ದಾಳಲ್ಲ ಏನೇನೋ ಮಾತಾಡ್ತಾಳೆ ಗೈಸ್ ನನ್ನ ಮಗಳು. ಇವಾಗ ಟೋಪಿ ಹಾಕ್ಬೇಕು ಅವಳಿಗೆ, ಟೋಪಿ ತೊಗೊಬರ್ತೀನಿ ಗೈಸ್. ಪೂಜೆ ಎಲ್ಲ ಮಾಡಿದ್ದೀನಿ ನಾನು, ಆಮೇಲೆ ನಮ್ಮಮ್ಮನೂ ಮತ್ತೆ ಮಾಡ್ತಾರೆ. ಹಾಗಾಗಿ ನಾನು ಸಿಂಪಲಾಗಿ ಪೂಜೆ ಮುಗಿಸಿದ್ದೀನಿ. ನಾವು ಕೂಡ ರೆಡಿ ಆಗಿದ್ದೀವಿ. ಇವಾಗ ಅವ್ರು ಬಂದರೆ ಹೊರಡೋದೇನೆ. ಕ್ಷಮಿಸಿ, ಈ ವಿಡಿಯೋ ಎಲ್ಲ ತುಂಬ ಹಳೆಯದು. ಸೊ ನಾನು ಇವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಮ್ ರೀಸನ್ಸಿಂದ. ಏನು ರೀಸನು ಅಂತ ಹೇಳಿ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಆಮೇಲೆ ನಾವು ತೋಪಮ್ಮ ಟೆಂಪಲ್ಗೆ ಹೋದ್ವಿ. ಸೊ ಹೋಗಿ ಇದು ಹೇಮ ಏನೋ ಮಡ್ಲಕ್ಕಿ ತುಂಬಿಸ್ಬೇಕು ಅಂತ ಹೇಳಿ ತೊಗೋತಾ ಇದ್ಲು. ಬಟ್ ನಾನು ಕೂಡ ಒಂದು ಬೆಲ್ಲದ ಆರತಿ ತೊಗೊಂಡೆ. ಅರ್ಶಿನೂ ಕೂಡ ಬೆಲ್ಲದ ಆರತಿ ತೊಗೊಂಡ್ಲು. ಸೊ ಬೆಲ್ಲದ ಆರತಿನ ತೊಗೊಂಡು ಹಾಗೆ ಹೇಮನೂ ಕೂಡ ಮಡ್ಲಕ್ಕಿ ಎಲ್ಲ ತೊಗೊಂಡ್ಲು. ಸೊ ತೊಗೊಂಡು ನಾವಿವಾಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಅಷ್ಟು ಏನು ರಶ್ ಇರಲಿಲ್ಲ, ಯಾಕಂದರೆ ಬೆಳಗ್ಗೆನೇ ತುಂಬಾ ರಶ್ ಇರುತ್ತೆ. ಇನ್ನೆಲ್ಲ ಸಂಜೆ ಟೈಮಂಗೆ ಬರ್ತಾರೆ. ಸೊ ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ. ನಾನು ಅಂದ್ಕೊಂಡೆ ರಶ್ ಇಲ್ಲದೆ ಇರೋದನ್ನು ನೋಡಿ ಇದೇನು ಜನನೇ ಇಲ್ವಲ್ಲ ಅಂತ ಹೇಳಿ. ಬಟ್ ಯಾಕೆ ಜನ ಇರಲಿಲ್ಲ ಅಂತ ಹೇಳಿದ್ರೆ ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗಿತ್ತು, ಹಾಗಾಗಿ ಜನ ಇರಲಿಲ್ಲ. ತಡಿಯಪ್ಪ, ಇವರು ಪೂಜಾರಿ ಬರೋ ಅಷ್ಟರಲ್ಲಿ ನಾವು ಬೆಲ್ದಾರ್ತಿನ ಮಾಡೋಣ ಅಂತ ಹೇಳಿ ಬಂದ್ವಿ. ಸೊ ನಾವು ಬೆಲ್ದಾರ್ತಿ ಎಲ್ಲ ಮಾಡಿ ಇವಾಗ ದೇವಸ್ಥಾನದ ಒಳಗೆ ಹೋದ್ವಿ. ಅದೇ ನೋಡ್ತಾ ಇರ್ಬೋದು ನೀವು, ಕ್ಲೋಸ್ ಆಗಿದೆ. ಸರಿ ಅಂತ ಹೇಳಿ ಒಂದು ರೌಂಡ್ ಎಲ್ಲ ಕೈ ಮುಕ್ಕೊಂಡು ಹೋದ್ವಿ. ಅವ್ರು ಹೇಳಿದ್ರು ಇನ್ನೊಂದು 10-20 ಮಿನಿಟ್ಸ್ ಅಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ನಾನು, ನನಗೆ ಎಷ್ಟು ಬೇಕಷ್ಟು. ಆಮೇಲೆ ಪೂಜಾರಿಯವರು ಬಂದರು. ಸೊ ಅವ್ರಿಗೂ ಕೂಡ ಟಯರ್ಡ್ ಆಗಿರುತ್ತೆ, ಬೆಳಗ್ಗೆಯಿಂದ ಒಂದೇ ಸಮ ನಿಂತ್ಕೊಂಡು ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ 10-20 ಮಿನಿಟ್ಸ್ ಅಷ್ಟು ರೆಸ್ಟ್ ಬೇಕೇ ಬೇಕು ಅಲ್ವಾ. ಸೊ ಆಮೇಲೆ ಎಲ್ಲಿದ್ರೋ ಜನ ಗೊತ್ತಿಲ್ಲ, ರಪ್ ಅಂತ ಬಂದು ಫುಲ್ ಆಗಿಬಿಟ್ರು. ಆಮೇಲೆ ಸರಿ ಅಂತ ಹೇಳಿ ನಾವು ಕೂಡ ಕ್ಯೂವಲ್ಲೇ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಬರ್ತಾ ನಮ್ಮಮ್ಮ ಹೇಳಿದರು ಪೂರಿ ಖಾರ ತಗೋಬಾ ಅಂತ ಹೇಳಿ. ಸೊ ನಾನು ಎಲ್ಲೇ ಹೋದರೂ, ಜಾತ್ರೆ ಎಲ್ಲಿಗೆ ಹೋದರೂ ತೊಗೊಂಡು ಹೋಗ್ತೀನಿ ಕಂಪಲ್ಸರಿ. ಹಾಗಾಗಿ ತೊಗೊಂಡೆ. ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದು. ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಅದು ಒಂದು 10 ನಿಮಿಷನೂ ಹೊರಗಡೆ ಹೋಗಿದ್ರು. ಪಾಪ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಮಾಡಿರ್ತಾರಲ್ಲ, ಹಾಗಾಗಿ ಆಮೇಲೆ ಬಂದು ಪೂಜೆ ಎಲ್ಲ ಮಾಡಿಕೊಟ್ರು. ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗಳು ನೀರೇನೋ ಕುಡಿತಾ ಇದ್ದಾಳೆ, ತೋರಿಸ್ತೀನಿ ರೀ. ಪಾಪು ಅದು ಕ್ಯಾಮ್ರಾ ಯಾಕೋ ಬ್ಲರ್ ಆಯ್ತೈತೆ, ಕ್ಲೀನಾಗಿ ಒರೆಸ್ಬೇಕು ಹಿಂದೆ ಎಲ್ಲ. ಸೊ ಅದಾದಮೇಲೆ ರಕ್ಷಿ ಜೊತೆ ನಂದೇನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹಳೆಯವ್ರ ಹತ್ರ ಕರ್ಕೊಂಡೋದೆ. ಸೊ ಅವಳು ಹೊಸ ಗಾಡಿ ತೊಗೊಂಡಿದ್ಲು, ಹಾಗೆ ಕರ್ಕೊಂಡು ಹೋಗ್ತಿದ್ಲಲ್ಲ, ಹಾಗೆ ಅವಳನ್ನ ರೇಗಿಸ್ಕೊಂಡು ಹೋದೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಬರಬೇಕಾದ್ರೆ ಗೋಲ್ಗುಪ್ಪ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹೋದ ಸಲ ಗೋಲ್ಗುಪ್ಪ ಬೇರೆ ಅಣ್ಣ ಇದ್ದರು, ಈ ಸಲ ರೆಗ್ಯುಲರ್ ತಿನ್ನೋರಿದ್ರು. ಹಂಗೆ ಸ್ವಲ್ಪ ಮಾತಾಡಿಸ್ಕೊಂಡು ಎಲ್ಲೋಗಿದ್ರಿ ಅಣ್ಣ ಅಂತ ಕೇಳಿಕೊಂಡು ಸೊ ಮನೆಗೆ ಬಂದು ವೀಡಿಯೋಸ್ ಏನೂ ಮಾಡಲಿಲ್ಲ. ನೈಟು ನಮ್ಮ ಮಮ್ಮಿ ಮೊಸಪ್ಪು ಮತ್ತು ರೈಸ್ ಮಾಡಿದರು, ಅದಕ್ಕೆ ಹಪ್ಪಳ ತಂದು ಹಾಕ್ತೆ. ಇದೊಂದೇ ವಿಡಿಯೋದಲ್ಲಿ ಎಲ್ಲ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡಿರ್ತೀನಿ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಭೀಮನ ಅಮಾವಾಸ್ಯೆ ಹಬ್ಬ. ಬಟ್ ಏನು ಅಂತ ಹೇಳಿದ್ರೆ ಹೀಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ ತುಂಬ. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅವಳಿಗೆ. ಹೋದ ವರ್ಷವೂ ಮಾಡಿರಲಿಲ್ಲ ನಾನು ಭೀಮನ ಅಮಾವಾಸ್ಯೆ. ಸೊ ಗೊತ್ತಿರುತ್ತೆ ನನ್ನ ಫ್ರೆಂಡ್ ಸರ್ಕಲ್ಗೆ, ಈ ವರ್ಷವೂ ಹಾಗೆ ಆಗುತ್ತೆ ಅಂತ ಹೇಳಿ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದು. ಹಾಗಾಗಿ ಮಾಡಿದೆ ಪೂಜೆನ ಕೂಡ. ಆ್ಯಂಡ್ ಸಿಹಿಗೆ ಡ್ರಿಪ್ಸ್ ಕೂಡ ಹಾಕ್ಸಿದ್ದೆ. ಆ್ಯಂಡ್ ಅಡ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಇವಳು ಸರಿ ಹೋದ್ರು. ಆಮೇಲೆ ಇವಳು ಎಲ್ಲೋ ಬೀಳಿಸ್ಬಿಟ್ಟಿದ್ದೋ, ಹಾಗಾಗಿ ಬಿದ್ದೆಲ್ಲ ತೆಗ್ಸಿ ಕಂಪ್ಲೀಟ್ ಏನೇನು ಮಾಡಬೇಕು ಒಂದು ಚೀಟ್ ಹಾಕ್ಸಿ ಬಿದ್ದು ತೆಗ್ಸಿ ದೇವಸ್ಥಾನಕ್ಕೆ ಕರ್ಕೋಗಿ ಪ್ರತಿಯೊಂದೂ ಕೂಡ ಮಾಡಿದ್ವಿ. ಸೊ ಇವಾಗ ಅವಳು ಬೆಟರ್ ಆಗಿದ್ದಾಳೆ. ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಮಾದಪ್ಪನ ದೇವಸ್ಥಾನಕ್ಕೂ ಕೂಡ ಹೋಗಿದೆ. ಸೊ ಅಲ್ಲಿ ಎಲ್ಲ ಕೇಳಿಕೊಂಡು ಎಲ್ಲ ಮಾಡಿ, ಅಲ್ಲೂ ಕೂಡ ದಾರ ಎಲ್ಲ ಕಟ್ಟಿಸಿ ಯಂತ್ರ ಎಲ್ಲ ಕಟ್ಟಿಸಿ ಕರ್ಕೊಬಂದಿದ್ದೀನಿ. ಸೊ ಇವಾಗ ಅವಳು ಸ್ವಲ್ಪ ಬೆಟರ್ ಆಗಿದ್ದಾಳೆ. ಅವಳಿಗೆ ಏನು ಅಂದರೆ ಬೇದಿ ಮತ್ತು ವಾಂತಿ ಸ್ಟಾರ್ಟ್ ಆಯಿತು. ಫಸ್ಟು ಕಫ ಎಲ್ಲ ಫುಲ್ಲು ಕಕ್ಕಿದ್ಲು, ಆಮೇಲೆ ಫುಲ್ಲು ಬೇದಿ ಸ್ಟಾರ್ಟ್ ಆಯಿತು. ಆಮೇಲೆ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ. ಫಸ್ಟು ಮಾಲೆಗೌಡ ಶಾಪಿಗೆ ಕರ್ಕೊಂಡು ಹೋದೆ.
ಆಮೇಲೆ ಮತ್ತೆ ನೈಟ್ ನನಗೆ ಇನ್ನೂ ಜಾಸ್ತಿ ಆಗೋಯಿತು. ಆವಾಗ ನಾನು ಬರೀ ಕೆಮ್ಲುಗಷ್ಟೇ ತೋರಿಸ್ಕೊಬಂದಿದ್ದೆ. ಸೊ ಸಿರಪೆಲ್ಲ ಇತ್ತು ಹಾಕಿದ್ದೆ. ಆಮೇಲೆ ನೈಟ್ ನನಗೆ ಫುಲ್ಲು ಬೇದಿ ಸ್ಟಾರ್ಟ್ ಆಯಿತು. ಸೊ ಆವಾಗ ನಾನು ಮತ್ತೆ ಮಾಲೆಗೌಡ ಶಾಪ್ಗೆ ಕರ್ಕೊಂಡೋದೆ ಮನೆ ಹತ್ರ. ಅವ್ರಿಗೆ ಏಜ್ ಆಗಿದೆಯಲ್ಲ, ಹಾಗಾಗಿ ನೈಟ್ ಟೈಮ್ ನೋಡೋಲ್ಲ ಅಂತ ಹೇಳಿದರು. ಆಮೇಲೆ ಮತ್ತೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡೋದೆ. ಅಲ್ಲಿ ಡಾಕ್ಟ್ರ್ ಇದ್ದರು. ಸೊ ನೋಡಿದ್ರು, ಒಂದು ಇಂಜೆಕ್ಷನು ಮತ್ತು ಬಾಟ್ಲು ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು. ನಾವು ಟೈಮ್ ಆಗಿಬಿಡುತ್ತೆ, ಬಾಟ್ಲು ಹಾಕ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಂಜೆಕ್ಷನ್ನೇ ತೊಗೊಂಡು ಸಿರಪ್ ಎಲ್ಲ ತೆಗೆಸ್ಕೊಂಡು ಬಂದವು ಮನೆಗೆ. ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಫುಲ್ಲು ಜಾಸ್ತಿ ಫೀವರ್ ಕೂಡ ಬಂದ್ಬಿಡ್ತು. ಆಮೇಲೆ ಮತ್ತೆ ಬೆಳಗ್ಗೆನೂ ಕೂಡ ಮಾಲೆಗೌಡ ಶಾಪ್ಗೆ ಹೋಗಿ ತೋರಿಸ್ಕೊಬಂದೆ. ಆಮೇಲೆ ಅವರು ಕಡಿಮೆ ಆಗದಿದ್ರೆ ಬಾಟ್ಲು ಹಾಕ್ಸಿ ಅಂತ ಹೇಳಿದರು. ಆಮೇಲೆ ಮತ್ತೆ ನಾವು ಅವರಿಲ್ಲ ಅಂತೇಳಿ ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬಾಟ್ಲು ಹಾಕ್ಸಿದ್ವಿ. ಡ್ರಿಪ್ಸ್ ಹಾಕ್ಸಿ, ಅಂದರೆ ಫುಲ್ ಬಾಟಲ್ ಹಾಕಲ್ಲ, ಅರ್ಧ ಅಷ್ಟೇ ಹಾಕ್ತಾರೆ. ನಮಗೆ 325 ml ಏನೋ ಬರೆದಿದ್ರು. ಸೊ ಅದನ್ನೆಲ್ಲ ಹಾಕ್ಸ್ಕೊಂಡು ಯಪ್ಪ, ಇವಾಗ ನೋಡ್ತಾ ಇರ್ಬೋದು ನೀವು, ನನಗೆ ಫುಲ್ಲು ವೀಕ್ ಆಗಿಬಿಟ್ಟಿದ್ದೀನಿ. ಅವಳು ಅಷ್ಟೇ ವೀಕಾಗಿ ಹೋಗಿದ್ಲು, ಸಿಕ್ಕಾಪಟ್ಟೆ ವೀಕ್ ಆಗಿಬಿಟ್ಟವಳೆ. ಸಿಹಿ ಇವಾಗ ತಾನೇ ಚೆನ್ನಾಗೈತಾ ಇದ್ಲು ಅವಳು. ಆ್ಯಂಡ್ ಏನು ಒಂದು ಸೂಚನೆ ಅಂತ ಹೇಳಿದ್ರೆ, ಅವಳಿಗೆ ಇಲ್ಲಿ ದವಡೆ ಹಲ್ಲು ಬಂದಿದೆ. ಮೇ ಬಿ ಅದಕ್ಕೇನಾದರೂ ಹುಷಾರು ತಪ್ಪಿದ್ಲು ಏನೋ ಗೊತ್ತಿಲ್ಲ. ಸೊ ಇವಾಗ ಹುಷಾರು ಆಯ್ತಾ ಇದ್ದಾಳೆ ಸ್ವಲ್ಪ, ಇನ್ನೂ ಕಂಪ್ಲೀಟ್ ರಿಕವರಿ ಆಗಿಲ್ಲ. ಬಟ್ ಈ ವಿಡಿಯೋನ ಅಪ್ಲೋಡ್ ಮಾಡೋದು ನಾನು ಅವಳು ಕಂಪ್ಲೀಟ್ ರಿಕವರಿ ಆದಮೇಲೆ, ಯಾಕಂದರೆ ಈಗಲೇ ನಾನು ಅಪ್ಲೋಡ್ ಮಾಡಲ್ಲ, ಯಾಕಂದರೆ ಎಡಿಟ್ ಮಾಡೋಷ್ಟು ಕೂಡ ಟೈಮ್ ಇಲ್ಲ. ಜಸ್ಟ್ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೋತಿದ್ದೀನಿ ಅಷ್ಟೇ. ಹಿಂದಿನ ಕ್ಲಿಪ್ಪಿಂಗ್ಗಳೇ ತುಂಬ ಹಂಗೇ ಇದೆ. ಆ್ಯಂಡ್ ಇವತ್ತು ನಮ್ಮ ಅಕ್ಕವರು ಪೂಜೆ ಕೂಡ ಇಟ್ಕೊಂಡಿದ್ರು ಮಾದಪ್ಪನ ದೇವಸ್ಥಾನದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ. ಸೊ ಅವರು ಕೂಡ ಬಂದು ಹೊರಟ್ರು. ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲರೂ ಬಂದು ಅವರು ಪೂಜೆ ಎಲ್ಲ ಮುಗಿಸಿ ಹೊರಟ್ರು. ಸೊ ನಾನು ಆವಾಗಲೇ ಸ್ಯಾರಿ ಹಾಕ್ಕೊಂಡೆ, ಬಟ್ ದೇವಸ್ಥಾನಕ್ಕೆಲ್ಲ ಸ್ಯಾರಿ ಹಾಕ್ಕೊಂಡು ಹೋಗಿರಲಿಲ್ಲ, ಯಾಕಂದರೆ ಬೆಳಗ್ಗೆ ಹೋಗಿ ಟ್ರಿಪ್ಸ್ ತೆಗ್ಸಿದ್ದು. ಇವಾಗ ಪೂಜೆ ಮಾಡಬೇಕಲ್ಲ, ಇವಾಗ ಅವಳು ಹುಷಾರಾದ್ಲಲ್ಲ, ಆ ಕಾರಣದಿಂದ ಅಷ್ಟೇ ಪೂಜೆ ಮಾಡಿದ್ದು, ಇಲ್ಲಾಂದರೆ ಮಾಡ್ತಾ ಇರಲಿಲ್ಲ. ಸೊ ಈಚೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಹೋಗಿ ಇವಾಗ ಸಂಜೆ ಹೊರಟ ಪೂಜೆ ಎಲ್ಲ ಮುಗೀತು. ಸೊ ಸಿಹಿ ಮಲಗಿದ್ದಾಳೆ. ಅವಳು ಮಲಗಿದ್ದಾಳಲ್ಲ, ಅಷ್ಟೊತ್ತಿಗೆ ನಂದು ಏನೈತೆ ಅದನ್ನು ಮುಗಿಸ್ಕೊಂಡು ಅವಳು ಎದೋಳು ಅಷ್ಟರಲ್ಲಿ ನಾನು ಸ್ಯಾರಿನೂ ಕೂಡ ರಿಮೂವ್ ಮಾಡಬೇಕು, ಯಾಕಂದರೆ ಬ್ಯಾಕ್ ಉಗ್ಸಲ್ವ, ಹಾಗಾಗಿ. ಸೊ ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಸಿಹಿ ಎಲ್ಲ ಇದ್ಮೇಲೆ ತೋರಿಸ್ತೀನಿ. ಅವಳು ತುಂಬಾ ವೀಕ್ ಆಗಿಬಿಟ್ಟಿದ್ದಾಳೆ. ಸೊ ತೋರಿಸ್ತೀನಿ ಅವಳನ್ನ. ಪಾಪು ಹೋಯ್ತಿಯಾ? ಪಾಪು ಪಾಪು ಗೈಸ್, ನನ್ನ ಮಗಳು ಹುಷಾರಿಲ್ಲದೆ ಎಷ್ಟೊಂದು ಸಣ್ಣ ಆಗ್ಬಿಟ್ಟವಳು ನೋಡಿ. ಬಾಯಾ ಇವತ್ತು ಆಗಸ್ಟ್ 15th ಆಗಿರೋದ್ರಿಂದ ನಾವು ರೇಡಿಯೋ ಮೈದಾನದಲ್ಲಿ ಫಂಕ್ಷನ್ ಇರುತ್ತೆ, ಹಾಗಾಗಿ ಅಲ್ಲಿಗೆ ಸಿಹಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾ ಇರ್ತಾರಲ್ಲ, ಸೊ ಸ್ವಲ್ಪ ಹೊತ್ತು ನೋಡಿಕೊಂಡು ಅವಳು ಕೂಡ ಎಂಜಾಯ್ ಮಾಡಲಿ ಅಂತ ಹೇಳಿ. ಆ್ಯಂಡ್ ನಾನಿವತ್ತು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಲ್ಲ, ಸೊ ಇವತ್ತು ಕಂಪ್ಲೀಟ್ ಸಿಹಿ ಹುಷಾರಾಗಿದ್ದಾಳೆ. ಸೊ ಹಾಗಾಗಿ ಇವತ್ತು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಮನೇಲಿ ಮಕ್ಕಳು ಹುಷಾರು ತಪ್ಪಿದ್ರೆ ಸೀರಿಯಸ್ಲಿ ಪೇರೆಂಟ್ಸ್ಗೆ ಏನು ಕೆಲಸ ಮಾಡೋದಕ್ಕೂ ಕೂಡ ಮೂಡಿರೋದಿಲ್ಲ. ಸೊ ಹಾಗಾಗಿ ನಾನು ಕೂಡ ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿದೆ. ಪ್ರಮೋಷನ್ ವೀಡಿಯೋನೂ ಕೂಡ ಮಾಡಿಲ್ಲ, ಅದು ವಾಪಸ್ ಕೂಡ ಹೋಯಿತು. ನನಗೆ ಮೇಯ್ನ್ ಸಿಹಿನೇ ಇಂಪಾರ್ಟೆಂಟ್ ಆಗಿದ್ಲು, ಹಾಗಾಗಿ ನಾನು ಎಲ್ಲೂ ಕೂಡ ಹೋಗಿಲ್ಲ. ನಾನು ಬರೀ ದೇವಸ್ಥಾನ, ಸಿಹಿನ ಹಾಸ್ಪಿಟಲ್ ಇಷ್ಟೇ ಓಡಾಡಿರೋದು, ನಾನು ಬೇರೆ ಎಲ್ಲೂ ಕೂಡ ಹೋಗಲಿಲ್ಲ. ಆ್ಯಂಡ್ ಸಿಹಿ ಹುಷಾರಾಗಿರೋದ್ರಿಂದ ಇವತ್ತು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಆಗಸ್ಟ್ 15th ರೇಡಿಯೋ ಮೈದಾನದಲ್ಲಿ ಹೋಗಿ ನಾನೆಲ್ಲ ನೋಡಿದಾಗ ನನಗನ್ಸಿದ್ದು ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಒಂದು ಸಲ ರೀಕಾಲ್ ಆಯಿತು. ಸೊ ಸಿಹಿನೇ ಎಂಜಾಯ್ ಮಾಡಿದ್ಲು, ನಾನಂತೂ ಫುಲ್ ಖುಷಿ ಆಯಿತು. ಸೊ ನಾನು ಕೂಡ ಎಂಜಾಯ್ ಮಾಡಿಕೊಂಡು ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.